ಸಂಸ್ಥೆಗಳ ಅಧ್ಯಕ್ಷರು ಮತ್ತೆ ಸಮಿತಿ ಸದಸ್ಯರು ಎಲ್ಲರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ರೈಲ್ವೆ ಇಲಾಖೆಯಿಂದನೂ ಕೂಡ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ, ADRM ಸಹ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ದಿನನಿತ್ಯ ಬಹಳ ಪರಿಶ್ರಮ ಮಾಡಿ ನಮ್ಮೆಲ್ಲರೂ ಅಂದ್ರೆ ನಮಗೆ ಮನೆ ನಿರ್ಮಾಣ ಮಾಡ್ಬೇಕಾಗಿರೋದು ದೂರದ ಒಂದು ರಾಜಸ್ಥಾನದಿಂದ ಮಾರ್ಬಲ್ ಬೇಕಂದ್ರೆ, ಯಾವ್ದೋ ಒಂದು ಭಾರತದ ಕೋಣೆಯಿಂದ ಏನೋ ಒಂದು ಬೇರೆ ಉತ್ಪನ್ನ ಬೇಕಂದ್ರೆ, ಅಥವಾ ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಥವಾ ಬೇರೆ ಒಂದು ಕೆಲಸ ಮಾಡೋದಕ್ಕೆ ಏನೋ ಒಂದು ಉತ್ಪನ್ನ ಬೇಕು ಅಂದ್ರೆ ನೀವೇ ದೂರದಿಂದ ಇವತ್ತು ತಮ್ಮ ಒಂದು ಪ್ರಯಾಣ ಮಾಡೋ ಮೂಲಕ ನಮ್ಗೆ ಇಲ್ಲಿ ಮೈಸೂರಿಗೆ ತಲುಪಿಸೋದು. ಜೊತೆಗೆ ಇವತ್ತು ನಿರ್ದಿಷ್ಟವಾಗಿ ನಿಖರವಾಗಿ ಈ ಒಂದು ಗುಡ್ಸ್ ಟರ್ಮಿಸ್ ರೈಲ್ವೆ ಏನು ಗುಡ್ಸ್ ಟ್ರಾನ್ಸ್ಪೋರ್ಟೇಶನ್ ನಡೆಯುತ್ತೆ, ಅದಕ್ಕಾಗಿ ನೀವು ಒಂದು ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿರುವಂತದ್ದು ಒಂದು ಸಮುದಾಯ. ಅದಕ್ಕಾಗಿ ಬಹಳಷ್ಟು ಗೌರವ ಇದೆ ಇಡೀ ವಿಶ್ವದಲ್ಲಿ. ನೋಡಿ, ಟ್ರಕ್ ಡ್ರೈವರ್ಸ್ಗೆ, ಲಾರಿ ಡ್ರೈವರ್ಸ್ಗೆ ಬಹಳ ಗೌರವ ಇರುವಂತದ್ದು. ಅಮೆರಿಕದಲ್ಲಿ ಒಂದು ರೀತಿಯ ಒಂದು ದೊಡ್ಡ ಪಾರಂಪರೆನೇ ಇದೆ. ಅಂದ್ರೆ ಟ್ರಕ್ ಡ್ರೈವರ್ಗೋಸ್ಕರ ಒಂದು ದೊಡ್ಡ ಸ್ಟಾಪ್ ಇರತ್ತೆ, ಅವ್ರಿಗೋಸ್ಕರ ಒಂದು ದೊಡ್ಡ ಏನು ಇಡೀ ಬಹಳ ಪರಿಶ್ರಮ ಮಾಡುವಂತದ್ದು. ನಿಜಕ್ಕೂ ಒಂದು ರಾಷ್ಟ್ರೀಯತೆ ಹೊಂದಿರತಕ್ಕಂತ ಒಂದು ಸಮುದಾಯ ಅಂದ್ರೆ ಟ್ರಕ್ ಡ್ರೈವರ್ಸ್. ಬಹುಶಃ ಭಾರತದಲ್ಲೂ ಅದೇ ರೀತಿಯ ಒಂದು ಭಾವನೆ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಒಂದು ಹೋರಾಟ ಮಾಡಿ ತಮ್ಮೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದೀರಾ. ಇವತ್ತು ಈ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ, ಏನ್ ದೊಡ್ಡ ಕೆಲಸ ಅಲ್ಲ. ನಾನು ಹೇಳಿದೆ ಇದು ವೇದಿಕೆ ಕಾರ್ಯಕ್ರಮ ಇತ್ಯಾದಿ ಮಾಡಕ್ ಬೇಡ ಅಂತ. ಅದಕ್ಕೆ ಬರೀ ಇದು ಓಪನಿಂಗ್ ಮಾಡಬೇಕು ಅಷ್ಟೇ. ಆದ್ರೂ ಸಹ 4 ವರ್ಷ ಈ ಕೆಲಸವನ್ನು ನಿಮ್ಗೆ ಏನೋ ಕಾರಣಾಂತರದಿಂದ ಕೆಲವು ತಾಂತ್ರಿಕ ಅಂಶಗಳು ಎಲ್ಲಾನು ಕೂಡ ಅದಕ್ಕಾಗಿ ಇವತ್ತು ಅದನ್ನ ಆ ಗೇಟ್ ತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೂ ಸಹ ಇವತ್ತು ತೆಗೆದಿದ್ದೀವಿ ಸಾಂಕೇತಿಕವಾಗಿ. ಯಾಕಂದ್ರೆ ಕೆಲವು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ, ಅದು ಅನುಕೂಲ ಮಾಡೋದಕ್ಕೆ, ಓಡಾಡೋಕೆ ಅದೆಲ್ಲಾನು ಮಾಡ್ತಾರೆ ಅಂತ ತಕ್ಷಣ ಅಂತ ಹೇಳಿದ್ದಾರೆ. ಸೊ ಅದಾಗದ ಕೂಡಲೇ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಸುಮಾರು 5 ಕಿಲೋಮೀಟರ್ ಅಷ್ಟು ಕಡಿಮೆ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅದರಲ್ಲೂ ಕೂಡ ಇವತ್ತು ತಮ್ಮ ಡೀಸೆಲ್ ಅನ್ನು ಸೇವಿಂಗ್ಸ್ ಆಗುತ್ತೆ, ಮತ್ತೆ ಅನಿಲ್ ಸೇವಿಂಗ್ಸ್ ಬಹಳನೇ ಅನುಕೂಲ ಆಗುತ್ತೆ. ಹೌದು, ಇವತ್ತಿನ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಸಂಘರ್ಷ ಯುದ್ಧದಿಂದನೂ ಕೂಡ ಭಾರತಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈ ಒಂದು ಅನಿಲ್ ಮತ್ತೆ ಏನು ಡೀಸೆಲ್ ಬರ್ಬೇಕಾಗಿದೆ, ಫ್ಯೂಲ್ ಬರ್ಬೇಕಾಗಿದೆ, ಅದು ಒಂದು ರೀತಿಯ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಆತಂಕನೂ ಕೂಡ ಸೃಷ್ಟಿಯಾಗಿದೆ. ಆದ್ರೂ ಸಹ ಭಾರತದಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಯಾವುದೇ ರೀತಿಯ ಕೊರತೆ ಇಲ್ಲ. ಆದ್ರೂ ಸಹ ಭಾರತೀಯರು ಒಂದಷ್ಟು ಅನಗತ್ಯವಾದಂತಹ ಒಂದು ಪ್ರಯಾಣ ಮತ್ತೆ ಇತ್ಯಾದಿ ಗೋಲ್ಡ್ ಬೈಯಿಂಗ್ ಇತ್ಯಾದಿ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಇದು ಕೂಡ ಸೂಕ್ತ ಕ್ರಮ ಅಂತ ನಾವು ಭಾವಿಸ್ತೀವಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇವತ್ತು ಅನೇಕ ಬೇಡಿಕೆಗಳು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ನೀರು ಅದು ತಕ್ಷಣವೇ ಮಾಡ್ತಾರೆ ಅಂತ ಹೇಳಿದ್ದಾರೆ, ನೀರು ಡಿಸ್ಪೆನ್ಸೇಷನ್ ಇತ್ಯಾದಿ ಎಲ್ಲ. ಕ್ಯಾಂಟೀನ್ ಅಧಿಕೃತವಾಗಿ ನೀತಿ ನಿಯಮ ಮೂಲಕ ಇಲ್ಲ ಅಲ್ಲಿ ಗುಡ್ಸ್ ಟರ್ಮಿನಲ್ಸ್ ಅಲ್ಲಿ, ಆದ್ರೂ ಸಹ ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ಜೊತೆಗೆ ಏನು ಒಂದು ಗುಡ್ಸ್ ಟರ್ಮಿನಲ್ ಸ್ಥಳಾಂತರ ಮಾಡುವಂತದ್ದು ಸುಮ್ಮನೆ ಆತಂಕ ಸೃಷ್ಟಿಯಾಗಿದ್ದು. ಇಲ್ಲಿ ವಂದೇ ಭಾರತ್ ಏನು ಅದರ ಒಂದು ಸರ್ವಿಸಿಂಗ್ ಗೋಸ್ಕರ ಅಂದ್ರೆ ಹೆಚ್ಚು ವಂದೇ ಭಾರತ್ ಬರಬೇಕು ಅಂತ ಬೇಡಿಕೆ ಇದ್ದಿದ್ದು. ಆ ವಂದೇ ಭಾರತ್ ಸರ್ವಿಸಿಂಗ್ ಮಾಡೋ ಮೂಲಕ ಇಲ್ಲಿ ಜಾಗ ಆಯ್ಕೆ ಮಾಡ್ಬೇಕು ಅಂತ ಈ ಜಾಗ ಆಯ್ಕೆ ಮಾಡಿದ್ರು. ಅದೇ ರೀತಿ ಅಧಿಕೃತ ಆಗಿರಲಿಲ್ಲ ಅದು, ಅದಕ್ಕಾಗಿ ಉಳಿಸ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡಕ್ಕೂ ಕೂಡ ಅನುಕೂಲ ಮಾಡ್ತಾರೆ ಅಂತ ಹೇಳಿದ್ದಾರೆ, DRM ತಕ್ಕ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವು ಎಲ್ಲ ಹೋರಾಟ ಮಾಡಿರೋರು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಕೆಲವು ರಾಜಕೀಯದಲ್ಲಿ ಇದ್ದೇ ಇರತ್ತೆ, ಒಂದು ಈ ಕಡೆ ಬಂದು ವಿರೋಧ ಮಾಡೋದು, ಪ್ರತಿರೋಧ ಮಾಡೋದು ಎಲ್ಲ ಇದ್ದೇ ಇರತ್ತೆ ಸಹಜವಾಗಿ. ಆದ್ರೆ ಅದಕ್ಕೆ ಬಲಿಯಾಗ್ಲಿಲ್ಲ ನೀವು. ಯಾಕಂದ್ರೆ ನಮ್ಗೂ ಕೂಡ ಒಂದು ಇಂಟೆಲಿಜೆನ್ಸ್ ಬಂದಿತ್ತು, ಇವತ್ತು ದೊಡ್ಡ ನಮ್ ಕಚೇರಿಯಲ್ಲಿ ಬಂದು ಇವತ್ತು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸಿದ್ಧ ಆಗೋಣ ಅಂತ. ಆದ್ರೆ ತಾವೆಲ್ಲರೂ ಅದಕ್ಕೆ ಬಲಿಯಾಗ್ಲಿಲ್ಲ, ನಮ್ಗೆ ಬಂದು ಸಂಪರ್ಕ ಮಾಡಿ ಈ ಒಂದು ಕೆಲಸ ಮಾಡಿಸ್ಕೊಟ್ಟಿದ್ರೆ ಭವಿಷ್ಯದಲ್ಲೂ ಸಹ ಇದೇ ರೀತಿ ಮುಂದುವರಿರಿ. ಯಾಕಂದ್ರೆ ಇವತ್ತು ಒಗ್ಗಟ್ಟಾಗಿದ್ದು ಒಂದು ಏಕತೆಯ ಪ್ರದರ್ಶನ ಆಗ್ಬೇಕಾಗಿರೋದು ಅತ್ಯವಶ್ಯ. ಭಾರತೀಯರಾಗಿ ನಾವೆಲ್ಲರೂ ಮುಂದುವರಿತಾ ಕೆಲಸದಲ್ಲಿ, ವ್ಯಾಪಾರದಲ್ಲಿ ಎಲ್ಲರೂ ಒಂದು ಏಕತೆ ತೋರಿಸಬೇಕಾಗಿದೆ. ಭಾರತೀಯರಿಗೆ ಲಾಭ ಆಗೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯವಶ್ಯ. ಸೊ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಸಹಕಾರ ಇರಲಿ. ನಮ್ಮ ಕಡೆಯಿಂದ ಇಂತಹ ಕೆಲಸಗಳು ಅನುಕೂಲ ಮಾಡ್ತಾ ಇವತ್ತು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗೋದಕ್ಕೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಭಾರತದಲ್ಲಿ ರೈಲ್ವೆ ಇಲಾಖೆ ಅತ್ಯಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಕಳೆದ 12 ವರ್ಷದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ಸುತ್ತಮುತ್ತ ಇರತಕ್ಕಂತ ಎಲ್ಲ ವ್ಯವಹಾರಗಳು ಎಲ್ಲ ಒಂದು ಇಂಥದ್ದು ಏನು ಗೂಡ್ಸ್ ಟರ್ಮಿನಸ್ ಇತ್ಯಾದಿ ಎಲ್ಲಾನು ಕೂಡ ಅನುಕೂಲ ಮಾಡುವಂತ ಕೆಲಸ ಗುರಿ ಇಟ್ಕೊಂಡು ನಾವು ಮುಂದುವರಿತಾ ಇರೋದು. ಅದಕ್ಕೆ ತಕ್ಕ ನಾವು ಮಿನಿಸ್ಟರ್ಗೂ ಕೂಡ ಇದು ಗಮನಕ್ಕೆ ತರ್ತೀವಿ, ಮತ್ತೆ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಅವ್ರಿಗೆ ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕಾರ್ಯಕ್ರಮ ಮಾಡಿದಕ್ಕೆ
ಈ ಒಂದು ಸಣ್ಣ ಕೆಲಸಕ್ಕಾಗಿ ನಿಮ್ಗೆಲ್ಲ ಇಷ್ಟೊಂದು ಒಂದು ದೊಡ್ಡ ವೇದಿಕೆ ಮಾಡಿ ನೀವು ಗೌರವ ಕೊಟ್ಟಿರೋದು ಅತ್ಯಂತ ಸಂತೋಷದ ಸಂಗತಿ. ದಯವಿಟ್ಟು ಮುಂದೆ ಎಲ್ಲ ಸಣ್ಣದಾಗಿ ಮಾಡೋಣ, ನಿಮ್ ಕೆಲಸ ಮಾಡ್ಕೊಂಡು ಮುಂದುವರಿಯೋಣ. ನೀವು ಅಷ್ಟೊಂದು ಪರಿಶ್ರಮ ಮಾಡಿ ಇಡೀ ಭಾರತವನ್ನು ಪ್ರವಾಸ ಮಾಡುವಂತ ಕೆಲಸ ಮಾಡ್ತಾ ಇರುವಾಗ ಇದೆಲ್ಲ ಭಾರಿ ಸಣ್ಣ ಕೆಲಸ ಅಂತ ನಮ್ಮ ಅಭಿಪ್ರಾಯ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಇವತ್ತು ಸಂಪೂರ್ಣವಾಗಿ ಈ ಕೀರ್ತಿ ಸಲ್ಲಬೇಕಾಗಿರೋದು ನಿಮ್ಮೆಲ್ಲರಿಗೂ ಕೂಡ, ತಮ್ಮ ಅಧ್ಯಕ್ಷಗೆ, ತಮ್ಮ ಎಲ್ಲ ಇವತ್ತು ಸಂಘ ಸಮಿತಿಗಳು ಇರುವಂತದ್ದು ಇಲ್ಲಿ, ಅದೆಲ್ಲಾನು ಕೂಡ ನಾವು ಕೃತಜ್ಞತೆಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಹೇಳ್ತಾ ಇನ್ನೊಂದ್ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಬಗ್ಗೆ ಇರಕ್ಕೆ ಅವರೇ ಬಂದು ಇವತ್ತು ಗೇಟ್ ನ ಓಪನ್ ಮಾಡಿದ್ದಾರೆ. ಸಮಸ್ಯೆ 2 ತರ ಇದೆ ಸರ್. ಒಂದು ಸಮಸ್ಯೆ ಇದ್ದಿದ್ದು ಈ ಗೂಶೆಡ್ನ ಯಡಿಯೂರಿಗೆ ಹೋಗುತ್ತೆ ಅನ್ನೋದನ್ನ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿರುವಂಥ ವಿಚಾರ. ಹಾಗಾಗಿ ನಾವು ಸಂಸದರಾದ ಏನು ರಾಜರಿದ್ದಾರೆ ಅವ್ರ ವಿರುದ್ಧನೂ ಕೂಡ ಭಾಳಷ್ಟು ಜನ ನಾವು ಇದ್ದಿದ್ದು ಸತ್ಯನೂ ಕೂಡ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಲಕ್ಷ್ಮಣ್ ಸಾಹೇಬ್ರು ಇದ್ದಾರಲ್ಲ, ಲಕ್ಷ್ಮಣ್ ಸಾಹೇಬ್ರು ಬಂದು ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಲೆಟರ್ ಹಾಕಿಸಿ ಮನವಿ ಮಾಡಿದ ನಂತರ ನಿಂತೋಗಿತ್ತು ಅದು. ಮತ್ತೆ ಮೊನ್ನೆ ನಮ್ಮ ಮಿನಿಸ್ಟರ್ಗಳೆಲ್ಲ ಬಂದಿದ್ರಲ್ಲ, ಆ ಟೈಮಲ್ಲಿ ಮತ್ತೆ ಆ ವಿಚಾರನ ಪ್ರಸ್ತಾಪ ಆಯಿತು. ಹಾಗಾಗಿ ಅದು ಎಲ್ಲ ಕೂಲಿ ಕಾರ್ಮಿಕರು, ಸುಮಾರು ಒಂದು 10,000 ಜನ ಲಾರಿ ಮಾಲೀಕರು, ಚಾಲಕರು, ಕೂಲಿ ಕಾರ್ಮಿಕರು, ಲಾರಿ ಓನರ್ಗಳು, ನಾವು ಕೆಲಸ ಮಾಡ್ತಾ ಇರೋದು ಜನರಿಗೆ ಅಕ್ಕಿ ಕೊಡುವಂಥ ಕೆಲಸ, ರೈತರಿಗೆ ಗೊಬ್ಬರ ಕೊಡುವಂಥ ಕೆಲಸ. ನಾವು ರೈಲ್ವೆ ಕೆಲಸನೇ ಮಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯ ಇಲ್ಲಿ ಜನ ಬಲಿಪುಲೋಷರಾಗ್ತಾ ಇದ್ದಾರೆ ಸರ್. ಜನ ಕೂಲಿ ಮಾಡಿ ತಿಂತಾ ಇರೋದು. ಯಾರಿಗೂ ಇಲ್ಲಿ ರೈಲ್ವೆ ಕೆಲಸ ಯಾರಿಗೂ ಕೊಟ್ಟಿಲ್ಲ, ಯಾರು ರೈಲ್ವೆ ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ನಾವೇ ಸ್ವಂತ ಸೃಷ್ಟಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು. ಮೂಟೆ ಅವರ ಪರಿಸ್ಥಿತಿ ಗೊತ್ತಲ್ಲ ಸರ್, ಈ ಬಿಸಿಲಲ್ಲಿ ನೀರು ಕುಡಿಯೋಕ್ಕಿಲ್ಲ. ಹಾಗಾಗಿ ಮನವಿ ಮಾಡಿದೋ ನಾವು ರಾಜರಿಗೂ ಅದೇ ಕೂಡ ಹೇಳಿದ್ದೀವಿ. ಪಕ್ಷ ಈಗ ತಮಗೆ ಗೊತ್ತಿದೆ ತನ್ವೀರ್ ಸೇಠ್ ಅವರು ಇಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ. ಅವ್ರ ವಿರುದ್ಧನೇ ನಾನು JDS ಇಂದ ಟಿಕೆಟ್ ತಂದು ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ಇವತ್ತು ಗೂಶೆಡ್ ವಿಚಾರಕ್ಕೆ ಫೋನಲ್ಲಿ ಮಾತಾಡಿದ್ರೆ ಅವ್ರು ಬಂದು ನಿಂತು ಕೆಲಸ ಮಾಡಿಕೊಡುವಂಥದ್ದು ನಡೀತಾ ಇದೆ. ರಾಜಕೀಯ ಬೇರೆ. ನಾನು ಅದನ್ನೇ ಮಹಾರಾಜರಿಗೆ ಹೇಳಿದ್ದು ಒಂದೇ ವಿಚಾರ, ಎಲ್ಲ ರಾಜಕೀಯದಲ್ಲಿ ಜಾತಿಗಳಿದ್ದಾವೆ, ರಾಜರಿಗೆ ಜಾತಿ ಅಲ್ಲ, ಪ್ರಜೆನೇ ಜಾತಿ ಅವ್ರಿಗೆ. ಅದನ್ನ ವಿಚಾರನ ನಾವು ಸಂಸದರು ಕೂಡ ಹೇಳಿದ್ದೀವಿ, ಅವರು ನಮಗೆ ಸ್ಪಂದಿಸಿದ್ದಾರೆ. ಅದನ್ನ ನಾವು ಗೌರವಿಸ್ತೀವಿ ಅವ್ರಿಗೂ ಕೂಡ. ಮತ್ತು ಇದೇ ಥರ ನಮಗೆ ಲಕ್ಷ್ಮಣ್ ಅವರು ಕೂಡ ಭಾಳಷ್ಟು ಕೆಲಸ ಇಲ್ಲಿ ಹೋರಾಟ ಮಾಡಿ, ಪ್ರಥಮ ಬಂದು ಹೋರಾಟ ಮಾಡಿ ತನ್ವೀರ್ ಸೇಠ್ ಅವರು ಮತ್ತು ಲಕ್ಷ್ಮಣ್ ಅವರು ಸಿದ್ದರಾಮಯ್ಯ ಸಾಹೇಬರು ಲೆಟ್ರ್ ಎಲ್ಲ ಹಾಕಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಕೂಡ ತನ್ವೀರ್ ಸೇಠ್ ಅವರು ಕೂಡ ಬೆಳಗ್ಗೆ ಕರೆ ಮಾಡಿದ್ರು, ಮಾತಾಡಿದ್ದೀನಿ ಅವ್ರ ಹತ್ರ. ಸರ್ ಹೋರಾಟಕ್ಕೆ ಸರ್ ನಮಗೆ ಹೋರಾಟಕ್ಕೆ ಜಯ ಆವತ್ತು ಕೂಡ ಮಿನಿಸ್ಟ್ರು ಕೂಡ ಒಂದು ಮಾಧ್ಯಮದಲ್ಲಿ ಹೇಳಿದರು. ಆದರೆ DRM ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನೇ ನಾನು ಮತ್ತೆ ಪ್ರಸ್ತಾಪ ಮಾಡಿದ್ದು ನಮ್ಮ ರಾಜರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಾರಾಜರ ಕಾಲದಿಂದ ಬರ್ತಾ ಇರುವಂಥ ಗೂಶೆಡ್ನ ತಂದಿರುವಂಥದ್ದು ಇವತ್ತು ಈ ರಾಜರ ಕೈಲಿ ಹೋಗುತ್ತೆ ಅಂದರೆ ಜನ ಎಲ್ಲಿಗೆ ಹೋಗಬೇಕು ಸರ್? ರಾಜರು ಯಾವಾಗಲೂ ಈ ರೀತಿ ಮಾಡ್ಕೊಂಡು ಬಂದಿರುವಂಥವ್ರು. ಅದನ್ನು ಮನವರಿಕೆ ಮಾಡಿದ್ದೀವಿ ರಾಜರಿಗೂ ಕೂಡ, ಮಹಾರಾಜರು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಉಳಿಸ್ಕೊಡ್ತೀವಿ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಮನವಿ ಪತ್ರ ಏನು ಕೊಟ್ರಿ ಸರ್? ಮನವಿ ಪತ್ರನ ಸರ್ ಮನವಿ ವಾಟರ್ ಇರ್ಬೋದು, ಕ್ಯಾಂಟೀನ್, ಈ ಥರ ಸರ್ ಅದು ಆ ಮನವಿ ಪತ್ರನ ಮತ್ತೆ ಈ ರೋಡ್ನ ನೋಡಿ, ಈ ರೋಡು ದರ್ಗಾ ಪಕ್ಕದಲ್ಲಿ ಇರುವಂಥ ರೋಡು ರಿಂಗ್ ರೋಡ್ಗೆ ಹೋಗಿ ಟಚ್ ಆಗುತ್ತೆ. ಇದು ರಿಂಗ್ ರೋಡ್ಗೆ ಹೋಗಿ ಟಚ್ ಆದರೆ ಸಿಟಿ ಒಳಗೆ ಲಾರಿ ಬರಲ್ಲ. ಇದನ್ನ ಮುಂದೆ ಯೋಚನೆ ಮಾಡಿ ಸನ್ಮಾನ್ಯ ತನ್ವೀರ್ ಸೇಠ್ ಅವರು ಬೆಟ್ಟನ ತಗ್ಸಿ ರೋಡ್ನ ತಗೊಂಡೋಗಿ ಕನೆಕ್ಟ್ ಮಾಡಿದ್ರು. ರೈಲ್ವೆ ಅವರು ಏಕಾಏಕಿ ಬಂದು 4 ವರ್ಷದ ಹಿಂದೆ ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ರು ಅವರು. ಇವತ್ತು ಸಂಸದರು ಬಂದು ರಾಜರು ಓಪನ್ ಮಾಡಿಸಿದ್ದಾರೆ. ಮುಂದೆ ಇದು ರಿಂಗ್ ರೋಡ್ ಹೋಗಿ ಟಚ್ ಆಗಬೇಕು. ನಾನು ಕೂಡ ಮನವಿ ಮಾಡಿದ್ದೀವಿ. ನಮ್ಮ ಹೋರಾಟ ಯಾವಾಗಲೂ ಗೂಶೆಡಲ್ಲಿ ಇರುವಂಥ ಬಡ ಜನರ ಪರ ಇರುತ್ತೆ. ರಾಜಕೀಯ ಬೇರೆ, ಮಾಡಿದಾಗ ಕೆಲಸ ಬೇರೆ. ಸನ್ಮಾನ್ಯ ಲಕ್ಷ್ಮಣ್ ಅವರು ಮತ್ತು ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರದ್ದು ಕೂಡ ಲೆಟ್ರ್ ಹಾಕಿದ ನಂತರ ಒಂದು ಹೋರಾಟಕ್ಕೆ ನಾವು ಸಜ್ಜಾಗಿದ್ದು. ಆ ಮಾತನ್ನ ಇವತ್ತು ಸನ್ಮಾನ್ಯ ಮಹಾರಾಜರು ಮಾತಾಡಿದ್ರು. ಹೋರಾಟಕ್ಕೆ ನೀವು ಬರಲಿಲ್ಲ ಅಂತ ಕೂಡ ಹೇಳಿರುವಂಥದ್ದು. ಅಲ್ಲಿಗೆ ನಮ್ಮ ಹೋರಾಟ ಸನ್ಮಾನ್ಯ ರಾಜರಿಗೆ ಹೋಗಿರುವಂಥದ್ದು ನಮ್ಮ ಜನರ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನ್ಕೋತೀನಿ.